ತಾಲೂಕಿನ ಡೆವಲಪ್ ಕಳಿಸ್ಬೇಕು ಮಾತಾಡೋಕ್ಕೆ ಏನೂ ಇಲ್ಲ ಸರ್. ಮಾತನಾಡೋರಿಗೆ ಒಂದಷ್ಟು ಜನ ಕರ್ಕೊಂಡೋಗಿ ಆಫೀಸ್ಗೂ ಅಕ್ರಮ ದಾಖಲೆಗಳು ಮಾಡಿಬಿಟ್ಟು ಈ ಥರ ಸರ್ಕಾರಿ ಜಮೀನೆಲ್ಲ ಅಕ್ರಮವಾಗಿ ಕಬಳಿಸಿಬಿಟ್ಟಿದ್ದಾರೆ ಅಂತೇಳಿ ಒಂದು ಪ್ರಚಾರ ತಗೊಳ್ತಾ ಇದ್ದಾರೆ ಸರ್. ಆಮೇಲೆ ನನಗೆ ಮಾಹಿತಿ ಇರೋ ಪ್ರಕಾರ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡೋದು ಒಂದು ಟೀಮ್ ಇದೆ ಸರ್. ಸರ್ ಯಾರಾದ್ರೂ ಆಗಿರ್ಬೋದು ಸರ್, ನಮ್ಮ ಪಾರ್ಟಿ ಸೃಷ್ಟಿ ಮಾಡೋದಾಗ್ತದೆ ನಾನು ನೋಡ್ತೀನಿ ಸರ್. ಅದಕ್ಕೆ ಅಂಥವ್ರು ನಾವು ಹುಡುಕೊಂಡ್ರೆ ಪೊಲೀಸ್ ಯಾವ್ಯಾವ್ದು ಅಕ್ರಮ ದಾಖಲೆ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ, ಅಕ್ರಮ ದಾಖಲೆ ಪ್ರಕಾರ ಯಾರ್ಯಾರು ಈ ರೀತಿ ಆ ಜಮೀನು ಸರ್ಕಾರಿ ಜಮೀನುಗಳನ್ನ ಮಾಡ್ಕೊಂಡಿದ್ದಾರೆ ಅಕ್ರಮ ದಾಖಲೆ ಪ್ರಕಾರ ಇಬ್ಬರು ಸಿಕ್ಲಿ ಸರ್, ಯಾರಾದ್ರೂ ಆಗುತ್ತೆ ಸರ್. ಅಕ್ರಮ ದಾಖಲೆ ಅಕ್ರಮ ಏನು ನಕಲಿ ಪ್ರಕಾರ ಏನಾದರೂ ದಾಖಲೆ ಸೃಷ್ಟಿ ಮಾಡಿದರೆ ಆ ಪ್ರಕಾರ ಮಂಜೂರಾತಿನೂ ತಗೊಂಡಿದ್ದಾರೆ. ಅದನ್ನ ತಹಶೀಲ್ದಾರು 108 ಅಡಿನಲ್ಲಿ AC ಅವರಿಗೆ ಕ್ಯಾನ್ಸಲೇಷನ್ ಮಾಡೋಕ್ಕೆ ಅವಕಾಶ ಇದೆ. ಅಂತ ಗಮನಕ್ಕೆ ಬಂದಂಥ ಎಲ್ಲ ಪ್ರಕರಣಗಳು ಕೂಡ AC ಅವರಿಗೆ ಎಲ್ಲ ತಹಶೀಲ್ದಾರ್ಸ್ಗೂ ರೆಕಮೆಂಡ್ ಮಾಡ್ತಾರೆ. ಅಂದರೆ ಅವ್ರ ಗಮನಕ್ಕೆ ಬರಬೇಕು. ನಂಬರ್ 1 ಇದು ಬಂದ ನಂತರ ಮಾಡ್ತಕ್ಕಂಥ ಪ್ರಕ್ರಿಯೆ ಕ್ಯಾನ್ಸಲೇಷನನ್ನು AC ಹಿಯರಿಂಗ್ ಮಾಡಿಬಿಟ್ಟು ಅದರ ಮೂಲ ಮಂಜೂರಾತಿ ನೈಜವಾಗಿದೆ ಈಗ ಪರಿಶೀಲನೆ ಮಾಡಿ ಮಾಡ್ತಾರೆ. ಅವಕಾಶ ಇದೆ 108 ಮಾಡ್ಬೋದು. ಆಮೇಲೆ ಐನಲ್ಲಿ ನನ್ನದ್ರಲ್ಲಿ ಅಪೀಲ್ ಬರ್ಬೋದು, ಅದು ಮುಂದುವರಿತದೆ. ಬಟ್ ಪ್ರಶ್ನೆ ಬಂದಿರೋದು ಏನಂದರೆ ಇದು ನಕಲಿ ದಾಖಲೆ ಅಂತ ಹೊರಗಡೆ ಯಾರು ಮಾಡ್ತಾ ಇದ್ದಾರೆ, ಹೊರಗಡೆಯವರು ಏನೇ ಮಾಡಿದ್ರು ಕೂಡ ಒಳಗಡೆ ಈಗ ಸೇರ್ಸಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಎಂಟೈರ್ ಆಫೀಸ್ ಏನು ಭೂ ಸುರಕ್ಷಾ ಅಡಿನಲ್ಲಿ ಎಲ್ಲ ಸ್ಕ್ಯಾನ್ ಆಗೋಗ್ಬಿಟ್ಟಿದೆ, ಅಪ್ಲೋಡ್ ಆಗೋಗಿದೆ. ಈಗ ಎಲ್ಲ ಪಬ್ಲಿಕ್ ಡೊಮೇನಲ್ಲಿ ಅವಕಾಶ ಇದೆ. ಎಲ್ಲ ದಾಖಲೆಗಳು ಪಬ್ಲಿಕ್ ಡೊಮೇನಲ್ಲಿ ಸಿಗ್ತಾ ಇದೆ. ಆ ಪಬ್ಲಿಕ್ ಡೊಮೇನಲ್ಲಿ ಸಿಗುವಂಥ ದಾಖಲೆನೇ ಏನಾದರೂ ನಕಲಿ ಅಂತ ಅನಿಸಿದ್ರೆ ಮಾತ್ರ ಅದು ಏನಾದರೂ ಯಾರು ಕಂಪ್ಲೇಂಟ್ ಕೊಟ್ಟರೆ 100% ಅದನ್ನು ವಿಚಾರಣೆ ಮಾಡಿಸಿ ಅವ್ರನ್ನ ಕ್ರಮ ಅಂತ ಹುಡುಗಿ ಸರ್. ಈಗ ಅಕ್ರಮ ದಾಖಲೆಗಳು ಸೃಷ್ಟಿಯಾಗಿದೆ, ಅಕ್ರಮ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಮಾಡ್ತಾ ಇದ್ದಾರಲ್ಲ, ನಾನು ಒಬ್ಬ ಶಾಸಕನಾಗಿ ನಾನು ಹೇಳಲೇಬೇಕಾಗ್ತದೆ. ಯಾರೇ ಆಗಿದ್ರು ಸರ್, ಇಲ್ಲ ನಮ್ಮ ಕಡೆಯವರು ಇನ್ನೊಂದು ಕಡೆಯವರು ಅಂತ ಬೇಕಾಗಿಲ್ಲ ಸರ್. ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡ್ತೀವಿ, ಮುಲಾಜೆ ಇಲ್ಲ ಸರ್, ಮುಲಾಜಿಂದ ಮಾಡಬೇಕು. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಟೀಮ್ ಮಾಲೂರಲ್ಲಿ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡುವಂತ ಟೀಮ್ ಒಂದು ರೆಡಿ ಆಗಿದೆ ಸರ್. ಅದು ತಾವು ಹೇಳ್ತದೆ ಸ್ಕ್ಯಾನಿಂಗ್ ಆಗಿದೆ ಅಂತ. ಸ್ಕ್ಯಾನಿಂಗ್ ಆಗೋ ಮೊದಲೇ ದಾಖಲೆಗಳ ರೆಕಾರ್ಡ್ ಸರ್. ಇಲ್ಲ ಏನು ಮಾಡಿದ್ದಾರೆ, ಈಗ ಯಾವ್ದಾವ್ದು ಆ ಥರ ಹೊಸದಾಗಿ ಇಶ್ಯೂಗಳು ಬರ್ತಾ ಇದೆ ಇಂಥವೆಲ್ಲ ಸ್ವಲ್ಪ ತಾವು ಕೂಡ ಇಲ್ಲ ನೀವು ತಹಸೀಲ್ದಾರ್ಗೆ ಹೇಳಿ, ನಿಮ್ಮ AC ಹೇಳಿ, ನಿಮ್ಮ ಲೆವೆಲ್ ಏನೇನು ಮಾಡ್ಬೋದು ಮಾಡಲಿಲ್ಲ ಅಂದರೆ ಈ ಸುಮ್ಮನೆ ನಾವು ಸೈಲೆಂಟ್ ಆಗಿದ್ವಿ, ಸುಮ್ಮನೆ ಇದ್ವಿ. ಅಧಿಕಾರಿಗಳು ಶಾಸಕರು ಕೂಡ ಇದರಲ್ಲಿ ಏನೋ ಆಗಿದೆ ಅಂತ ದಿನಾ ಪ್ರಚಾರ ತಗೊಳ್ಳೋದು, ಆಫೀಸ್ಗಳಿಗೆ ಹೋಗೋದು, ಜನ ಕರ್ಕೊಂಡೋಗಿ ಅದು ಲೈವ್ ಕೊಡೋದು, ಪ್ರಚಾರ ತಗೊಳ್ಳೋದು, ಇದೆಲ್ಲ ನೋಡ್ಕೊಂಡಿದ್ರೆ ಕರೆಕ್ಟ್ ಅಲ್ಲ ಸರ್. ಈಗ ನಾನು ಕೂಡ ರೈಟಿಂಗ್ ಕೊಡ್ತಾ ಇದ್ದೀನಿ, ತನಿಖೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಮತ್ತು ಆ ರೀತಿ ಖಾತೆ ಆಗಿರೋದನ್ನ ವಜಾ ಮಾಡಬೇಕು. ಅದು ನಾನು ನಿಮಗೊಂದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಪೊಲೀಸವರಿಗೆ, ನಿಮ್ಮ ರೆವಿನ್ಯೂ ಅಧಿಕಾರಿಗಳಿಗೆ ಸ್ವಲ್ಪ ಒಂದು ಡೈರೆಕ್ಷನ್ ಕೊಡ್ಬೇಕು. ಇಲ್ಲ ಪೊಲೀಸರು ಸುಮ್ಮನೆ ಅವ್ರ ಕೆಲಸ ಮಾಡ್ತಾರೆ, ನಿಮ್ಮ ಕಡೆ ಏನಾದರೂ ರೆಂಟಿಂಗಲ್ಲಿ ಹೋದರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾನು SP ಅವ್ರಿಗೂ ನಿಮಗೆ ತಗೊಂಡು ಕೊಡ್ತಾ ಇದ್ದೀನಿ. ನಿಮ್ಗೆ ಸಪ್ರೇಟ್ ಏನು ಈ ಥರ ನಕಲಿ ದಾಖಲೆ ಸೃಷ್ಟಿ ಮಾಡೋಂಥ ಒಂದು ತಂಡ ಇದೆ, ಅವ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ವಹಿಸೋದು ಅಂತ ತಗೊಂಡು ಕೊಡ್ತಾ ಇದ್ದೀನಿ. ನಮ್ಮ ರೆವಿನ್ಯೂ ಅವ್ರು ಕೊಡಿ, ನಾನು ಯಾಕೆ ಪೊಲೀಸ್ ಪ್ರಸ್ತಾಪ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಕಾನೂನು ಪ್ರಕಾರ ಪರಿಶೀಲನೆ ಮಾಡಬೇಕು. ನನ್ನ ಜವಾಬ್ದಾರಿ. ಪ್ರತಿಯೊಂದಕ್ಕೂ ವಿಧಾನ ಇದೆ. ಅದು ಬಿಟ್ಬಿಟ್ಟು ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡೋದು ಬೇಡ. ಅದಕ್ಕೆ ನಾವು ಕ್ರಮ ತಗೋತೀವಿ ಸರ್. ಬೇಡ ಸರ್, ನಾನು ಮಾಡೋದು ಬೇಡ, ಇನ್ನೊಬ್ರು ಮಾಡ್ಕೊಡು ಸರ್. ಇದು ನನಗೆ ಡೌಟ್ಸ್ ಬಂತು, ನಾನು ರೇಟಿಂಗಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಇದ್ರ ಪ್ರಕಾರ ನನಗೆ ಅನುಮಾನ ಇದೆ, ಇದ್ರ ಮನೆಗೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ಅದು ಬಿಟ್ಬಿಟ್ಟು ಪ್ರಚಾರ ತಗೊಳ್ಳೋದಕ್ಕಾಗಿ ಈ ಥರ ಅಧಿಕಾರಿಗಳ ಮೇಲೆ ಇಲ್ಲ ಇನ್ನೊಂದ್ರ ಮೇಲೆ
ಸರ್ಕಾರದ ಕೆಟ್ಟಸ್ ಕೊಡೋದಕ್ಕೆ ಈ ಥರ ಮಾಡೋದು ಕರೆಕ್ಟ್ ಅಲ್ಲ. ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇದಾಗ್ತಾ ಇರೋದು, ಅದು ನನ್ನ ತಾಲೂಕಲ್ಲಿ ಆಗ್ತದೆ. ತುಂಬ ಬೇಜಾರಾಗಿದೆ ಸರ್ ನನಗೆ. ನೀವು ಸ್ವಲ್ಪ ಸೀರಿಯಸ್ ಆಗಿ ಇಲ್ಲ ಅಂಥವ್ರು ಮತ್ತೆ ಮಧ್ಯವರ್ತಿಗಳು ಆಫೀಸಲ್ಲಿ ತಿರುಗಾಡೋರೆಲ್ಲ ಕಟ್ ಮಾಡಿಸ್ತೀವಿ ಸರ್. ನಾನೀಗ ನೀವು ಹೇಳಿದ ಮೇಲೆ ಪೊಲೀಸರು ನಾನು ಮೊನ್ನೆ ನಾವು CM ಮೀಟಿಂಗ್ ಹೋದಾಗ ಕೂಡ ಚರ್ಚೆ ಮಾಡಿದ್ವಿ ಸರ್. CM ಅವರು ಬಹಳ ಸ್ಪಷ್ಟವಾದ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಸರ್. ಪೊಲೀಸರಿಗೂ ನಮಗೂ ಸೇರ್ಕೊಂಡು ಎಲ್ಲರಿಗೂ ಹೇಳಿದ್ದಾರೆ ಸರ್, ಯಾವುದೇ ಕಾರಣಕ್ಕೂ ಕಚೇರಿಗಳ ಥರ ಕೆಲಸ ಮಾಡಬೇಕು, ಮಧ್ಯವರ್ತಿಗಳ ಕಚೇರಿ ಹೋಗಬೇಕು, ಮುಲಾಜಿನ ತಗೋತೀವಿ ಸರ್. ಪೊಲೀಸ್ ಆಲ್ಸೋ ಹ್ಯಾವ್ ಬಿನ್ ವೆರಿ ಕ್ಲಿಯರ್ಲಿ ಇನ್ಸ್ಟ್ರಕ್ಟೆಡ್ ಸರ್. ಅಷ್ಟೇ. ಸೊ ನಾನು ನಮ್ಮ ಜಿಲ್ಲೆಯಲ್ಲಿ SP ಅವ್ರಿಗೆ ಹೇಳಿದ್ದೀನಿ ಸರ್, ನೋ ಮೋರ್ ಏನು ಆ ಥರ ರಿಲ್ಯಾಕ್ಸೇಷನ್ ಇಲ್ಲ ಸರ್. ಇದು ಆಗ್ಬೇಕಿತ್ತು. ಇಲ್ಲ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಹಿತಿ ಖಚಿತಪಡಿಸಿಕೊಂಡು ಕ್ರಮ ತಗೋತೀವಿ. ಯಾರ್ಯಾರಿದ್ದಾರೆ ಇನ್ವಾಲ್ವ್ ಅವ್ರ ಮೇಲೆ ತಗೊಂಡು ಸ್ಪೆಸಿಫಿಕ್ ಮಾಹಿತಿ ತಗೊಂಡು ಕಾಂಪ್ರಮೈಸ್ ಬೇಡ ಸರ್. ಯಾರು ನಾವು ರೆಕಮೆಂಡ್ ಮಾಡಲ್ಲ, ಯಾವನ ಇರಲಿ. ಇದು ಆಗ್ಲಿಲ್ಲ ಅಂದ್ರೆ CM ಹೇಳಿರೋದಿಲ್ಲ ಸರ್, ನಮ್ಗೆ ಅನಿಸ್ತದೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಇದೆ. ನಾನು ಎಲ್ಲಿ ನೋಡಿಲ್ಲ. ಆಮೇಲೆ ನನ್ನ ಸರ್ವಿಸ್ ಅಲ್ಲಿ ಇಷ್ಟೊಂದು RTI ಕಾರ್ಯಕರ್ತರು ಬರ್ತಾರೆ, ಮತ್ತೆ ಅದೆಲ್ಲ ಯೂಟ್ಯೂಬ್ ಬರ್ತಾರೆ, ಮತ್ತೆ ಬೇರೆ ಬೇರೆ ಇದ್ರೆ ಬ್ಲಾಕ್ ಮೇಲ್ ಮಾಡಿ ಬರ್ತಾರೆ. ಯಾರು ಒಳ್ಳೆಯವರು ಕೆಲಸ ಮಾಡಕ್ಕಾಗಲ್ಲ. ಏನಿದ್ರೆ ಅವ್ರು ತಪ್ಪೆ. ನಾವು ಅದನ್ನ ಮಾಡೋದು ಬಿಟ್ಟು ಸುಮ್ಮನೆ ಬೇರೆ ತರ ಇದು ಮಾಡಿಕೊಂಡು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತದೆ, ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ ಜನಗಳಿಗೆ ನನಗೆ ಒಂದು ಖುಷಿ ಆಗ್ತಾ ಇರೋದೇನಮ್ಮ ಅಂದ್ರೆ ಸರ್, ಮಾಲೂರು ತಾಲೂಕಲ್ಲಿ ಇವ್ರು ಇಷ್ಟೆಲ್ಲ ಮಾಡಿದ್ರು ಸಹಿತ ಮಾಲೂರು ತಾಲೂಕಲ್ಲಿ ಯಾರು ಕೂಡ